ಏನೋ ಸಿದ್ದರಾಮಯ್ಯಗೆ ಎ ಮಂಜು ತಿರುಗೇಟು ಕೊಟ್ಟಿದ್ದಾರೆ. ಪಕ್ಷ ದ್ರೋಹ ಮಾಡಿದ ಎ ಮಂಜು ಅನ್ನುವಂತಹ ಸಿದ್ದರಾಮಯ್ಯ ಅವರ ಆರೋಪಕ್ಕೆ ಎ ಮಂಜು ತಿರುಗೇಟನ್ನ ಕೊಟ್ಟಿದ್ದಾರೆ. ನಾನು ಎಂದೂ ಕೂಡ ಪಕ್ಷ ದ್ರೋಹವನ್ನ ಮಾಡಿಲ್ಲ ಅನ್ನುವಂಥ ಮಾತನ್ನ ಎ ಮಂಜು ಹೇಳಿದ್ದಾರೆ. ಅವರ ಮೈತ್ರಿಯ ಅನೈತಿಕ ಸಂಬಂಧದ ವಿರುದ್ಧ ನಾನು ಹೋಗಿದ್ದೀನಿ ಅಷ್ಟೇ. ಬಿಜೆಪಿಗೆ ನನ್ನನ್ನು ಕಳಿಸಿದ್ದು ಸಿದ್ದರಾಮಯ್ಯ ಕಳಿಸಿದ್ದು ಅಂತ ನಾನು ಯಾವತ್ತೂ ಕೂಡ ಹೇಳಿಲ್ಲ ಅನ್ನುವಂಥ ಮಾತನ್ನ ಎ ಮಂಜು ಹೇಳಿದ್ದಾರೆ. ನನ್ನನ್ನು ಬೇರೆಯವರು ಬಿಜೆಪಿಗೆ ಕಳಿಸೋಕೆ ನಾನೇನು ಎಳೆ ಮಗುನ ಅನ್ನುವಂಥ ಪ್ರಶ್ನೆಯನ್ನ ಕೂಡ ಎ ಮಂಜು ಕೇಳಿದ್ದಾರೆ. ಸಿದ್ದರಾಮಯ್ಯ ಅವರ ಹೇಳಿಕೆಗೆ ಹಾಸನದಲ್ಲಿ ಬಿಜೆಪಿ ಅಭ್ಯರ್ಥಿ ಎ ಮಂಜು ಈ ರೀತಿಯಾಗಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಅಲ್ಲಿ ಬಿಜೆಪಿ ಅಭ್ಯರ್ಥಿ ಇದಾನಲ್ಲ, ಗಿರಾಕಿ ಹೋದ್ ಸಾರಿ ನಮ್ ಜೊತೆ ಇದ್ದ. ನಾನು ಮಿನಿಸ್ಟ್ರು ಮಾಡಿದ್ದೆ ಅವನಿಗೆ. ನನಗೆ ಗೊತ್ತಿತ್ತು ಇವ ಕಳ್ಳೆತ್ತು ಅಂತ, ಯಾವಾಗ ಹೊಟ್ಟೋಯ್ತಾನೆ ಅಂತ ಗೊತ್ತಿತ್ತು ನನಗೆ. ಬಿಜೆಪಿಗೆ ಹೋಗೋದು 3 ದಿನ ಅಂತ ನನ್ನ ಜೊತೆ ಮಾತಾಡವನೆ. ಇಲ್ಲಣ್ಣ ನಾ ಇಲ್ಲೇ ಇರ್ತೀನಿ, ನಿಮ್ ಬಿಟ್ಬಿಟ್ಟು ಹೋದಿನಣ್ಣ, ಮಂತ್ರಿ ಮಾಡಿದಿರಿ ಅಂತ ಹೇಳವನೆ. ಗಿರಾಕಿ 3 ದಿನ ಆದ ತಕ್ಷಣ ಓಡೋದವನೆ ಬಿಜೆಪಿಗೆ. ಕಾಂಗ್ರೆಸ್ ಪಕ್ಷದಿಂದ ಅವರಿಗೆ ಮಿನಿಸ್ಟರ್ ಮಾಡಿದ್ದು, MLA ಮಾಡಿದ್ದು ಕಾಂಗ್ರೆಸ್ ಪಕ್ಷದಿಂದ, ಟಿಕೆಟ್ ಕೊಟ್ಟಿದ್ದು ನಮ್ಮಲ್ಲಿ. ದಯಮಾಡಿ ಅವ್ರು ಒಂದು ಓಟ್ ಹಾಕ್ಬೇಡಿ ಮಂಜುಗೆ. ಮಂಜುಗೆ ಒಂದು ಓಟ್ ಹಾಕ್ಬೇಡಿ. ಪಕ್ಷ ದ್ರೋಹಿ. ಪಕ್ಷ ದ್ರೋಹ ಮಾಡಿಲ್ಲ ನಾನು. ಇವ್ ಮೈತ್ರಿ ಧರ್ಮ ಮಾಡ್ಕೊಂಡ್ರಲ್ಲ, ಅನೈತಿಕ ಸಂಬಂಧದ ವಿರುದ್ಧ ನಾನು ಹೋಗಿದ್ದೀನಿ. ಈ ಸಂಬಂಧ ಮಾಡ್ಕೊಂಡು ಮಕ್ಕಳೇ ಹುಟ್ಟಲ್ವಲ್ಲಪ್ಪ ಅಲ್ಲಿ. ಇವ್ರು 8 ತಿಂಗಳಾಗಿದೆ, ಒಂದ್ ದಿವಸ ಮಂಚದ ಮೇಲೆ ಮಲಗಿಲ್ವಲ್ರಿ, ಯಾರನ್ನು ಮಾತಾಡ್ಸಿಲ್ವಲ್ಲಪ್ಪ ನಮ್ಮನ್ನ. ಸಿದ್ದರಾಮಣ್ಣನು ಕೇಳಿ, ಅವ್ರ ಕ್ಷೇತ್ರದಲ್ಲೂ ಅವ್ರು ಹೇಳ್ದಂತ ಆಫೀಸರ್ಸ್ಗಳನ್ನ ಹಾಕೊಟ್ಟಿಲ್ಲಪ್ಪ. ಅವ್ರು ಹೇಳಕ್ ಆಯ್ತಲ್ಲ ಪಾಪ. ನಾನು ಹೇಳ್ತಾ ಇದ್ದೀನಿ, ನಾನು ಅವ್ರು ಏನ್ ಹೇಳ್ಬೇಕು ಅವ್ರ ಧ್ವನಿಯಾಗಿ ನಾನು ಮಾತಾಡ್ತಾ ಇದ್ದೀನಿ ಅಷ್ಟೇ. ಅವ್ರಿಗೆ ಹೇಳಕ್ ಆಯ್ತಾ ಇಲ್ಲ, ನಾನು ಹೇಳ್ತಿದ್ದೀನಿ. ನನ್ನ ಮೇಲೆ ಪ್ರೀತಿ ಇದ್ರೆ ಎ ಮಂಜುನ ಸೋಲ್ಸಿ. ನಾನು ಸಿದ್ದರಾಮಯ್ಯನವ್ರ ಮೇಲೆ ಪ್ರೀತಿ ಇದ್ರೆ ಅವ್ರು ನನಗೆ ಓಟ್ ಹಾಕ್ತಾರೆ. ಯಾಕೆ ಗೊತ್ತಾ? ಸಿದ್ದರಾಮಯ್ಯನವ್ರು 36,000 ಸೋಲ್ಸಿರೋದು ಮರ್ತು ಬಿಟ್ಟವ್ರ ಜನ. ಗಾಯ ಇನ್ನೂ ವಾಸಿ ಆಗದ? ವಾಚನ್ನ ಅಸೆಂಬ್ಲಿ ಒಳಗೆ ವಾಚ್ ಬೀಸ್ಬಿಟ್ರಲ್ಲ, ಯಾರು ಪ್ರೆಸೆಂಟೇಷನ್ ಕೊಟ್ಟಿದ್ದ ಜನ ಮರ್ತು ಬಿಡ್ತಾರ? ಈಗ ರಾಹುಲ್ ಗಾಂಧಿ ಅಂತ ಹೇಳವ್ರೆ ಅಂತ ಹೇಳ್ಬಿಟ್ಟು ಜೊತೆಲಿ ಬರ್ಬೋದು ಬಿಡ್ಬೋದು. ಇದಾದ ತಕ್ಷಣ ಮೊದಲನೇ ದೂರ ಮಾಡೋದೇ ಸಿದ್ದರಾಮಯ್ಯನವ್ರನ್ನ ಚೀಫ್ ಮಿನಿಸ್ಟರ್ ಆಗಿ ಬಿಟ್ಟಿರ್ಲಿಲ್ವಲ್ಲಪ್ಪ ಅವರು. ಕಾಂಗ್ರೆಸ್ಗೆ ಬಂದ್ಮೇಲೆ ಅವ್ರನ್ನ ಚೀಫ್ ಮಿನಿಸ್ಟರ್ ಆಗಿದ್ದು. ಆ ನೋವು ಅವ್ರಿಗೂ ಇದೆ ಅಲ್ವೇನ್ರಿ? ಜೊತೆ ನಮ್ಮ ಕೋಯಲೇಷನ್ ಇದ್ದಾರೆ ಪಾಪ. ಅವರು ವಿರೋಧ ಪಕ್ಷದವರು ಅವ್ರು ಮಾತಾಡ್ತಕ್ಕಂಥ ತಪ್ಪೇನಿಲ್ಲ. ಏನೋ ಬಿಜೆಪಿಗೆ ಕಳಿಸಿದ್ದು ನಾನಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ರು. ಮಂಜುವನ್ನ ಬಿಜೆಪಿ ಕಳಿಸಿದ್ದು, ಅದಕ್ಕೆ ಮಂಜು ಇವತ್ತು ರಿಯಾಕ್ಟ್ ಮಾಡಿದ್ದಾರೆ. ಅವ್ರು ಕಳಿಸಿದ್ದಂತ ನಾನೇನು ಹೇಳಿಲ್ವಲ್ಲ ಅನ್ನುವಂಥ ಮಾತನ್ನ ಮಂಜು ಹೇಳಿದ್ದಾರೆ. ಗಿರಾಕಿ ನಾನು ಬಂದ ಮೇಲೆ MLA ಮಾಡಿ ನಾನು ಚುನಾವಣೆಯಲ್ಲಿ ಬಂದು ಓಟ್ ಕೇಳದೇವ್ರೆ ಎ ಮಂಜು ಗೆಲ್ತಿರ್ಲಿಲ್ಲ, MLAನೂ ಕೂಡ ಆಯ್ತಾ ಇರ್ಲಿಲ್ಲ. ಆಯ್ತು, ನಮ್ಮ ಪಕ್ಷದ ಅಭ್ಯರ್ಥಿ ಆಗಿದ್ರು, MLA ಮಾಡಾಯ್ತು. ಮಾಡಿದ್ಮೇಲೆ ಇಲ್ಲಿ ನಿಯತ್ತಾಗಿ ಇರ್ಬೇಕ ಬೇಡ? ಹೋದ್ರು ಅಲ್ಲಿ ಬಿಜೆಪಿಗೆ ಸಿದ್ದರಾಮಯ್ಯನವರೇ ಕಳಿಸಿದ್ರು ಅಂತ ಯಾಕ್ರಿ ಸುಳ್ಳು ಹೇಳ್ತೀಯಾ? ನಾನು ಇಲ್ಲಿವರೆಗೆ ನಾನು ಸಿದ್ದರಾಮಯ್ಯನವ್ರು ಕಳ್ಸವ್ರೆ ಅಂತಲೂ ಹೇಳಿಲ್ಲ. ನನ್ನನ್ನು ಯಾರು ಕಳ್ಸಕ್ ನಾನು ಹೇಳೇ ಮಗುನ? ಐ ಆಮ್ ಅನ್ ಎಜುಕೇಟೆಡ್, ಐ ಹ್ಯಾವ್ ಎ 2 ಗ್ರಾಜುಯೇಟ್. ನಾನು ಸಿದ್ದರಾಮಯ್ಯನವ್ರ ಜೊತೆ ಇದ್ದಾಗ ನಾನು ಪಕ್ಷದಲ್ಲಿದ್ದೆ, ಸರ್ಕಾರ ಮಂತ್ರಿ ಮಾಡಿದ್ದಾರೆ. ಮಂತ್ರಿ ಆದಾಗ ಕಾಂಗ್ರೆಸ್ಗೆ ಏನೇನು ಕೊಡಬೇಕು ಅಂತ ಜಿಲ್ಲಾ ಪರಿಷತ್ ಗೆಲ್ಸ್ಕೊಟ್ಟಿದ್ದೀನಿ, MLC ಗೆಲ್ಸ್ಕೊಟ್ಟಿದ್ದೀನಿ. ದಟ್ ಈಸ್ ಮೈ ಸ್ಟ್ರೆಂತ್. ಐ ಪ್ರೂವ್ಡ್. ಈಗ ಅದೇ ಮಾಡಿರೋದಕ್ಕೆ ಎಲ್ಲ ಜಿಲ್ಲಾ ಪಂಚಾಯತಿ ಸದಸ್ಯರು ಬಹುತೇಕ ನನ್ನ ಜೊತೆ ಇದ್ದಾರೆ, ಕಾರ್ಯಕರ್ತರು ನನ್ನ ಜೊತೆ ಇದ್ದಾರೆ. ಯಾರು ಲೀಡರ್ಗಳ ಮೇಲೆ ಕೈ ಎತ್ತಿದ್ದು ಕೆಳಮಟ್ಟದಲ್ಲಿ ಇರ್ತಕ್ಕಂಥ ಮತದಾರರು ಯಾರು ಹೇಳಿದ್ರು ಕೇಳೋ ಸ್ಥಿತಿನಲ್ಲಿಲ್ಲ. ನಾನು ಹೇಳಿದ್ರು ಕೇಳಲ್ಲ. ಈ ಬಾರಿ ಮತ್ತೊಮ್ಮೆ ನರೇಂದ್ರ ಮೋದಿ ಅಂತದನ್ನ ಜಪ ಮಾಡ್ತಾರೆ.